ಟೈಮ್, ತುಂಬ ವರ್ಷಗಳ ನಂತರ ನೋಡಿ ನಮ್ಮ ಮಮ್ಮಿ ಕಳೆದು ಬಿಟ್ಟಿದ್ದಾನೆ. ನಂಗೆ ಬೇಕೀಗ. ಲುಕ್ಸ್ ಡಿಲಿಷಿಯಸ್ ನೋಡೋಕ್ಕೇನೆ. ಅದು ಹಾಟ್ ಆ್ಯಂಡ್ ಸ್ಪೈಸಿ ಕೊರಿಯನ್ ವೆಜ್ ಫ್ಲೇವರ್ ಬೇಕು. ನಾನೇ ಹೋಗಿ ಹುಡ್ಕೊ ಬರ್ತೀನಿ. ಲಾಸ್ಟ್ ಬೀಂಗ್ ಅ ಬಯೋಟೆಕ್ ಸ್ಟೂಡೆಂಟ್ ಏನೋ ನಂದು ಈ ಥರ ಒಂಥರ ಓಸಿ. ಆಯಿಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ವಾವ್, ವಿಡಿಯೋ ಆನ್ ಮಾಡಿಕೊಂಡೇ ಮಾಡ್ತಾ ಇದ್ದೀನಿ. ಸ್ಟಿಲ್ ಬ್ರೈನ್ವರೆಗೂ ಹೋಯ್ತು. So today I have tried some different hairstyle after a long time. ತುಂಬ ವರ್ಷಗಳ ನಂತರ ಪೋನಿ ಹಾಕ್ಕೊಂಡಿದ್ದೀನಿ. ಅದು 2 ಪೋನಿ, ಒಳ್ಳೆ ಚಿಕ್ಕ ಮಕ್ಳ ಥರ. ಐ ಡೋಂಟ್ ನೋ ಹೌ ಇಟ್ಸ್ ಲುಕಿಂಗ್. ಅಮ್ಮಂಗೆ ಕೇಳಿದೆ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಶೀ ಸೆಡ್ ನೋ, ಇಟ್ಸ್ ನಾಟ್ ಲುಕಿಂಗ್ ಗುಡ್, ಬಟ್ ಸ್ಟಿಲ್ I just wanted to keep it like this itself. Let me put some lipstick on me. So I'm all set ready. I know my hair is so thin, little alla, it is so thin, you know. I think I need to cut this much, but ivattu ಕೂದಲು ಕಟ್ ಮಾಡೋಂಗಿಲ್ಲ. So I'll keep it like this as it is. But ನಿಜ ಚೆನ್ನಾಗಿ ಕಾಣ್ತಿದ್ಯಾ, ಚೆನ್ನಾಗಿ ಕಾಣ್ತಿಲ್ವಾ? ಶುಡ್ ಐ ರಿಮೂವ್ ವಾಟ್ ನಂಗೆ ಗೊತ್ತಾಗ್ತಿಲ್ಲ. ಅಥವಾ ನಾನು ಈ ರೀತಿ ಬನ್ ಥರ ಟೈ ಮಾಡಲ, 2 ಬನ್ಸ್ ಈಚ್ ಸೈಡ್. I think this is good or this. Wait. 1 hour later. ನನ್ನ ವಿಡಿಯೋ ಇಲ್ಲೇ ಲ್ಯಾಗ್ ಮಾಡಿದರೆ ಹೇಗೆ? ಇವತ್ತು ನಾನು ಐ ಥಾಟ್ ಆಫ್ ಶೂಟಿಂಗ್ 2 videos ಟುಡೇ, ಬಟ್ ಐ ಡೋಂಟ್ ನೋ ಎಷ್ಟು ಶೂಟ್ ಮಾಡೋಕ್ಕಾಗುತ್ತೆ ಅಷ್ಟನ್ನು ಇವತ್ತು ಶೂಟ್ ಮಾಡ್ತೀನಿ. ಇದು ನೋಡಿ ಹಿಂಗೆ ಬರ್ತಾಯಿದೆ ನೂಡಲ್ಸ್ ಥರ. ಹಾಂ, ಹೇಗೆ ಕಟ್ಟೋದಿದು? Two hours later. I don't know guys why, but I ended up doing same hairstyle. ನಂಗೆ ಯಾಕೋ Three hours later. So guys, I'm back with the same hairstyle. ಇಷ್ಟೆಲ್ಲ ರೆಡಿಯಾಗಿ ಆಚೆ ಅಂತ ಹೋಗೋಕ್ಕಾಗಲ್ಲ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಎಲ್ಲಿಗೂ ಹೋಗ್ತಿಲ್ಲ, ಮನೇಲೇ ಇರೋದಕ್ಕೆ ಈ ರೀತಿ ಪೋನಿ ಹಾಕ್ಕೊಂಡಿರೋದು. ಹೀಗೆಲ್ಲ ರೆಡಿಯಾಗಿ ನಾನೀಗ ಮ್ಯಾಗಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ನನಗೆ ಏನಾದರೂ ಒಂದು ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತಿದೆ ಮ್ಯಾಗಿ ರೀತಿ. ಬಟ್ ಮ್ಯಾಗಿ ತಿಂದು ಬೋರ್ ಆಗಿದೆ. ಬಟ್ ಐ ಹ್ಯಾವ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಮ್ಯಾಗಿ ಥರನೇ ಇರಬೇಕು, ಬಟ್ ಸ್ಪೈಸಿಯಾಗಿ ಬೇರೆ ಥರ ಏನಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಿಮ್ಮನ್ನ ಕಿಚನಿಗೆ ಕರ್ಕೊಂಡೋಗಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ನಾನು ರೀಲ್ಸ್ ಮಾಡ್ತಾ ಊಟ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಏನೋ ಮಾಡ್ಕೋಬೇಕು ಅಂತಿದ್ನಲ್ಲ. ಇಟ್ಸ್ ಆಲ್ಮೋಸ್ಟ್ 3 o'clock, ಇನ್ನೂ ನೋಡಿ ಮಾಡ್ಕೊಂಡಿಲ್ಲ. ಸೊ ಈಗ ಹೋಗ್ತಾ ಇದ್ದೀನಿ ಕಿಚನಿಗೆ. ಲೆಟ್ಸ್ ಡೂ ದ್ಯಾಟ್. ಅಮ್ಮ ಎಲ್ಲಿ ಮಮ್ಮಿ? ಇದು ಅದೆಲ್ಲಿಟ್ಟಿದ್ಯಾ? ಮ್ಯಾಗಿ ಮತ್ತು ಕೊರಿಯನ್ ನೂಡಲ್ಸ್ ತಂದಿದ್ನಲ್ಲ ಲಾಸ್ಟ್ ಟೈಮು ಶಾಪಿಂಗ್ ಹೋದಾಗ. ಎಲ್ಲದು ಕೊರಿಯನ್ ನೂಡಲ್ಸ್ ತಂದಿದ್ನಲ್ಲ ನೋಡಿ. ನಮ್ಮ ಮಮ್ಮಿ ಕಳೆದು ಬಿಟ್ಟಿದ್ದಾನೆ. ನಂಗೆ ಬೇಕೀಗ. ಎಲ್ಲಿದೆ? ಪಾಸ್ತಾ ಅಲ್ಲ, ಕೊರಿಯನ್ ನೂಡಲ್ಸ್. ಮಿತಿ ಮೀರಿ ಹಚ್ಚಿಕೊಂಡು ಬಲವಾಗಿ ಹಚ್ಚಿಕೊಂಡು ಮನಸ್ಸೊಂದೇ ಆದ ಮೇಲೆ ಮರೆಯಾಗಿ ದೂರ ಇರಲಾರೆ. ಇದಲ್ಲ ಕೊರಿಯನ್ ನೂಡಲ್ಸ್. ನಮ್ಮಮ್ಮಿ ಮ್ಯಾಗಿ ನೂಡಲ್ಸ್ ತಂದು ಕೊಡ್ತಿದ್ದ. ನನಗೆ ಮ್ಯಾಗಿ ಬೇಡ, ಇವಾಗ ಡಿಫ್ರೆಂಟ್ ಆಗಿರೋ ಟ್ರೈ ಮಾಡಬೇಕು. ನಾನೇ ಹೋಗಿ ಹುಡ್ಕೊ ಬರ್ತೀನಿ. ಲಾಸ್ಟ್ ಟೈಮ್ ಶಾಪಿಂಗ್ ಹೋದಾಗ ತಂದಿದ್ದೆ, ಅದು ಎಲ್ಲಿ ಮಿಸ್ಪ್ಲೇಸ್ ಆಗಿದೆ ಗೊತ್ತಿಲ್ಲ. ಹೀಗೆ ಎಲ್ಲ ಕಳೆದೋಗ್ತಾ ಇರುತ್ತೆ. ಕ್ಯಾಮ್ರಾ ಫಸ್ಟ್ ಸೆಟ್ ಮಾಡಬೇಕು ಕರೆಕ್ಟ್ ಆಗಿ. ಸಿಕ್ತು ಗಾಯ್ಸ್, ಸಿಕ್ತು. ಅಲ್ಲೇ ಸ್ಟೋರ್ ರೂಮಲ್ಲಿ ಇತ್ತು. ಇವತ್ತು ನಾನು ಮಾಡ್ತಾ ಇರೋದು ಹಾಟ್ ಆ್ಯಂಡ್ ಸ್ಪೈಸಿ ಕೊರಿಯನ್ ವೆಜ್ ಫ್ಲೇವರ್ ನೂಡಲ್ಸ್ ಮಾಡ್ತಾ ಇದ್ದೀನಿ. ಡಿಲಿಷಿಯಸ್ ಸ್ಪೈಸಿ ಕೊರಿಯನ್ ಟೇಸ್ಟ್ ಅಂತ ಇದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಲೆಟ್ಸ್ ಸಿ. ಆ್ಯಂಡ್ ಇದ್ರ ಪ್ರೈಸ್ ಎಷ್ಟು ಗೊತ್ತಾ? MRP 49 rupees ಆ್ಯಂಡ್ ರಿಲಯನ್ಸಲ್ಲಿ ಇದು ನನಗೆ 45 rupeesiಗೆ ಸಿಕ್ತು ಆಫರ್ ಪ್ರೈಸ್.
ಮ್ಯಾಗಿ ಪ್ಯಾಕ್ ನಿಮಗೆ ಈ ಥರ ಪ್ಯಾಕ್ ಮ್ಯಾಗಿ ಆದರೆ 14 ರುಪೀಸಿಗೆ ಸಿಗುತ್ತೆ. ಇದು 49 ರುಪೀಸ್. ಅಂಥದ್ದು ಏನಿದೆ ಇದರಲ್ಲಿ ನೋಡೋಣ. ಬರೀ ಹೆಸರಿಗೆ ಇದು ದುಡ್ಡ ಅಥವಾ ಟೇಸ್ಟ್ ಕೂಡ ಹಾಗೆ ಇರುತ್ತಾ ಗೊತ್ತಿಲ್ಲ. ಸೊ ಅದನ್ನು ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಇವತ್ತು. ಲೆಟ್ಸ್ ಡು. ನಾನು ಯಾವುದೇ ಕುಕ್ ಮಾಡಬೇಕಾದ್ರೆ ಯಾವುದೇ ಪಾತ್ರೆ ಆಗಲಿ ತೊಳೆದಿಟ್ಟಿದ್ರು ನಾನೊಂದು ಸತಿ ತೊಳಿಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗಲ್ಲ. ಸೊ ವೆಸಲ್ ವಾಶ್ ಮಾಡಿದ್ದೀನಿ. ಅದು ಓವರ್ OCDನೋ ಓವರ್ ಕ್ಲೀನಿಂಗ್ ಲೈಕ್ ಏನು ಅಂತ ಗೊತ್ತಿಲ್ಲ. ಇನ್ನೊಂದ್ಸತಿ ತೊಳಿಬೇಕು. ತೊಳೆದಾದ್ಮೇಲೆ ಮತ್ತೆ ನೋಡಿದ್ರಲ್ಲ ಫಿಲ್ಟರ್ ವಾಟರಲ್ಲಿ ಒಂದ್ಸತಿ ಮತ್ತೆ ನಾನು ರಿನ್ಸ್ ಮಾಡ್ಕೊತೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಾದ್ಮೇಲೂ ಒಂಥರ ನಾನು ಫಿಲ್ಟರ್ ವಾಟರಲ್ಲಿ ಇದು ಮಾಡ್ತೀನಿ. ನಮ್ಮಮ್ಮ ಹೇಳ್ತಿರ್ತಾರೆ, ಹೇಗಿದ್ರು ಹೀಟ್ ಮಾಡ್ತೀಯ, ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗನಿಸಮ್ ಏನೇ ಇದ್ರೂ ಆ ಹೀಟಲ್ಲೇ ಸ್ಟೆರಿಲೈಸ್ ಆಗುತ್ತೆ, ಸತ್ತು ಹೋಗ್ಬಿಡುತ್ತೆ, ಮತ್ತೇನಕ್ಕೆ ನೀನು ಫಿಲ್ಟರ್ ವಾಟರ್ ಯೂಸ್ ಮಾಡ್ತೀರಾ. ಬಟ್ ಏನೋ ಗೊತ್ತಿಲ್ಲ ಗೈಸ್, ಬೀಂಗ್ ಅ ಬಯೋಟೆಕ್ ಸ್ಟೂಡೆಂಟ್ ಏನೋ ನಂದು ಈ ಥರ ಒಂಥರ OCD. ಆ್ಯಂಡ್ ಏನು ಗೊತ್ತಾ, ಯೂಶ್ವಲಿ ನಾನು ಮ್ಯಾಗಿ ಮಾಡ್ಕೋಬೇಕಾದ್ರೆ ವೆಜ್ ಪ್ರಿಫರ್ ಮಾಡ್ತೀನಿ. ಬಟ್ ಇದರಲ್ಲಿ ಹ್ಯಾಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ಇಟ್ಸ್ ಅ ವೆಜ್ ಫ್ಲೇವರ್. ನಾನೇನು ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಿಲ್ಲ, ಡೈರೆಕ್ಟಾಗಿ ವಾಟರ್ ಮತ್ತು ಪ್ಯಾಕೆಟ್ ಹಾಕ್ತೀನಿ. ಇವತ್ತು ನಂಗೆ ಅಷ್ಟು ಮೂಡ್ ಇಲ್ಲ ಫುಲ್ ಡೀಟೇಲಾಗಿ. ಅಟ್ಲೀಸ್ಟ್ ನಾನು ಆನಿಯನ್ ಆ್ಯಂಡ್ ಟೊಮೆಟೊ ಆದರೂ ಹಾಕ್ತಿದ್ದೆ ಆಯಿಲಿಗೆ. ಬಟ್ ಟುಡೇ ಐ ಥಿಂಕ್ ಏನೂ ಬೇಡ, ಜಸ್ಟ್ ವಾಟರ್, ಮ್ಯಾಗಿ ಮತ್ತು ಈ ಮಸಾಲಾನ ಆ್ಯಡ್ ಮಾಡೋಣ. ರಿಯಲ್ ಒರಿಜಿನಲ್ ಟೇಸ್ಟ್ ನೋಡೋಣ. ನಾವೇನು ಬೇರೆ ಎಕ್ಸ್ಟ್ರಾ ಸ್ಪೈಸಸ್ ಆರ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ದಲೇ ಇದು ಹೇಗೆ ಬರುತ್ತೆ ಅಂತ ನೋಡ್ತೀನಿ. ಲೆಟ್ಸ್ ಟ್ರೈ ಅಲ್ವಾ. ಫಸ್ಟಿಗೆ ಓಪನ್. ನಾನೀಗ ಇನ್ನೊಂದು ಬ್ಲಾಗ್ ಶೂಟ್ ಮಾಡಬೇಕು. ಐ ಆಮ್ ಗೆಟಿಂಗ್ ಲೇಟ್ ಫಾರ್ ದ್ಯಾಟ್ ಆಲ್ಸೋ. ಇದು ವಾವ್, ಸೀಸನಿಂಗ್ ಮಿಕ್ಸ್ ಮತ್ತು ಆಯಿಲ್ ಕೂಡ ಕೊಟ್ಟಿದ್ದಾರೆ ಇವರೇ. ಹೇ ನೈಸ್ ಅಲ್ಲ ನೋಡಿ, ಆಯಿಲ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಇದು ಅಷ್ಟು ರೇಟ್. ಇಲ್ಲಿ ಸೀಸನಿಂಗ್ ಆಯಿಲ್ ಮತ್ತು ಡ್ರೈನ್ ವಾಟರ್ ಬಿಫೋರ್ ಮಿಕ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಸೀಸನಿಂಗ್ ಮಿಕ್ಸ್ ಡ್ರೈನ್ ವಾಟರ್. ಓಕೆ, ಇದು ವಾಟರ್ನ ಡ್ರೈನ್ ಮಾಡಿ ಆಮೇಲೆ ಹಾಕಬೇಕಂತೆ. ನನಗೆ ಸೂಪಿನ ಮ್ಯಾಗಿ ಇಷ್ಟ ಆಯಿತು, ಬಟ್ ಡ್ರೈ ಮಾಡಿ ಅಂತಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಜಸ್ಟ್ ಇದು ಇಷ್ಟೇ, ಒಂದು ಪೀಸ್ ಇದೆ. ಜಸ್ಟ್ ಇದನ್ನು ಹಿಂಗೆ ಡೈರೆಕ್ಟಾಗಿ ಹಾಕ್ಕೊಂಡು ವಾಟರ್ ಹಾಕ್ಕೊಂಡ್ಬಿಟ್ಟು ಬಾಯ್ಲ್ ಮಾಡ್ತೀನಿ ಫಸ್ಟ್. ಬಟ್ ಆಯಿಲ್ ಯಾವಾಗ ಹಾಕಬೇಕು ಗೊತ್ತಿಲ್ಲ. ಫಸ್ಟ್ ಓದ್ಕೊಬಿಡೋಣ, ಏನಾದರೂ ಕೊಟ್ಟಿದ್ದಾರೆ ಇಲ್ಲಿ ಹೌ ಟು ಕುಕ್ ಅಂತ. ಇನ್ಸ್ಟೆಂಟ್ ನೂಡಲ್ಸ್ ವಿತ್ ಸೀಸನಿಂಗ್ ಆ್ಯಂಡ್ ಸೀಸನಿಂಗ್ ಆಯಿಲ್ ಇಂಗ್ರೀಡಿಯೆಂಟ್ಸ್. ಹೇಗೆ ಮಾಡೋದು ಅಂತ ಏನೂ ಕೊಟ್ಟಿಲ್ಲ, ಬರೀ ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದಾರೆ. ಹೌ ಟು ಕುಕ್ ಏನೂ ಇಲ್ಲ. ಸೊ ಇದನ್ನು ಹಾಕ್ಕೊಂಡು ಜಸ್ಟ್ ಇದಕ್ಕೆ ವಾಟರ್ ಹಾಕ್ಕೊಂಡು ಹೇಗೆ ಬರುತ್ತೆ ಹಾಗೆ ಮಾಡೋಣ. ಐ ಶೋ ಯು. ಸೊ ಮ್ಯಾಗಿಗೆ ಈ ನೂಡಲ್ಸಿಗೆ ಸ್ವಲ್ಪ ವಾಟರ್ ಹಾಕಿದ್ದೀನಿ ನೋಡಿ. ಇಷ್ಟು ವಾಟರ್ ಹಾಕ್ಬಿಟ್ಟು ಲೆಟ್ ಇಟ್ ಬಾಯ್ಲ್ ಫಸ್ಟ್. ದೆನ್ ಇಲ್ಲಿ ಕೊಟ್ಟಿರುವಂಥ ಈ ಮಸಾಲಾನ ಮಿಕ್ಸ್ ಮಾಡೋಣ. ಓಕೆ ಓಕೆ. ಥಂಬ್ನೇಲಿಗೆ ಫೋಟೋ ಕ್ಲಿಕ್ ಮಾಡ್ತಾ ಇದ್ದೆ, ಬಟ್ ವೀಡಿಯೋ ಮಾಡ್ತಾ ಫೋಟೋ ಅಷ್ಟು ಕರೆಕ್ಟಾಗಿ ಬರ್ತಿಲ್ಲ. ಆಮೇಲೆ ಕ್ಲಿಕ್ ಮಾಡೋಷ್ಟೊತ್ತಿಗೆ ಇದು ಹೋಗಿರುತ್ತೆ. ಸ್ಕ್ರೀನ್ಶಾಟ್ ತೊಗೊತೀನಿ. ಯಾಕೆ ಹಿಂಗೆ ತೋರಿಸ್ತಾ ಅಂದರೆ ನನ್ನ ಫೋನಲ್ಲಿ 3 ಫಿಂಗರ್ಸ್ನ ಡ್ರ್ಯಾಗ್ ಮಾಡಿದರೆ ಸ್ಕ್ರೀನ್ಶಾಟ್. You know, I love to talk with you all people. Like I love vlog. ಏನೇನೋ ಮಾತಾಡ್ತಿದ್ದೀನಿ, ಬ್ಲಫ್ ಮಾಡ್ತಾಯಿದ್ದೀನಿ. ಯಾಕೆ ಹಿಂಗೆ ಆಗ್ತಿದೆ ಗೊತ್ತಿಲ್ಲ. ಕ್ಯಾಮ್ರಾ ಆನ್ ಆದ್ಕೊಳ್ಳೇ ಟಂಗ್ ಟ್ವಿಸ್ಟ್ ಆಗಲ್ಲ ಸಮ್ಟೈಮ್ಸ್. ನನಗೆ 24 ಗಂಟೆನೂ ಈ ರೀತಿ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋಕ್ಕೆ ಇಷ್ಟ. ಬಟ್ ಏನು ಮಾಡೋದು, ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಆಮೇಲೆ ನಿಮಗೂ ಬೋರ್ ಆಗುತ್ತೆ ನೋಡೋಕ್ಕೆ. ಸೊ ನಾನು ಇದೆಲ್ಲ ಆದಮೇಲೆ ಲಾಸ್ಟಿಗೆ ತೋರಿಸ್ತೀನಿ, ಯಾಕಂದರೆ ಇದೊಂದು 5 ನಿಮಿಷ ಬೇಕು ಕುಕ್ ಆಗೋಕ್ಕೆ. ಸೊ ವಿಲ್ ಕ್ಯಾಚ್ ಯು ಲೇಟರ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಅದು ಬಾಯ್ಲ್ ಆಗ್ತಿರೋ ಅಷ್ಟೊತ್ತಿಗೆ ನಾನು ಫೋನ್ನ ಚಾರ್ಜಿಗೆ ಹಾಕ್ತೀನಿ. ಐ ಆಮ್ ರನ್ನಿಂಗ್ ಔಟ್ ಆಫ್ ಬ್ಯಾಟ್ರಿ ಬಿಕಾಸ್ ಐ ವಾಸ್ ಡೂಯಿಂಗ್ ರೀಲ್ಸ್ ಅಲ್ವಾ.
ಸೊ ಫಸ್ಟು ಫೋನ್ನ ಚಾರ್ಜಿಗೆ ಹಾಕೊಳ್ಳೋಣ, ಆಮೇಲೆ ಕಂಟಿನ್ಯೂ ಮಾಡೋಣ. ಹೀಗೆ ಚಾರ್ಜಿಗೆ ಹಾಕ್ತೀನಿ. ನಾನು ನೋಡಿ ವ್ಲಾಗ್ ಮಾಡ್ತಾನೆ ಚಾರ್ಜಿಗೆ ಹಾಕ್ತಾ ಇದ್ದೀನಿ. ಕ್ರೇಜಿ ಐ ಡೂ ಆಲ್ ಕ್ರೇಜಿ ಥಿಂಗ್ಸ್ ಯು ನೋ. ನಾನು ಇದು ಲಾಸ್ಟ್ ಟೈಮ್ ಆನ್ಲೈನಲ್ಲಿ ತರಿಸಿದ್ನಲ್ಲ, ಫ್ಲಿಪ್ಕಾರ್ಟಲ್ಲಿ ಏನೋ ತರಿಸಿದ್ದೆ. 65 to 85 ವೋಲ್ಟ್ ಚಾರ್ಜರ್ ಅಂತಿದೆ. ಹೆಸರಿಗೆ ತಕ್ಕಾಗೆ ಸೂಪರ್ ಫಾಸ್ಟ್ ಚಾರ್ಜಿಂಗ್, 5 ನಿಮಿಷದಲ್ಲಿ 100% ಚಾರ್ಜ್ ಆಗುತ್ತೆ. ಆ್ಯಂಡ್ ಇಷ್ಟ ಆಯಿತು. ಬಟ್ ಸಮ್ಟೈಮ್ಸ್ ಕೆಲವೊಂದೊಂದು ಆನ್ಲೈನ್ ಪ್ರಾಡಕ್ಟ್ಸ್ ಲೋಡ್ ಆನ್ ಆಗುತ್ತೆ ಗ್ರ್ಯಾಜುಯಲಿ. ನೋಡಬೇಕು ಇದೆಷ್ಟು ದಿನ ಬರುತ್ತೆ ಅಂತ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಅನ್ಕೊತೀನಿ. ಬಟ್ ಇದು ಫಸ್ಟೇ ಥಿಕ್ನೆಸ್ ಇರೋದ್ರಿಂದ ಐ ಡೋಂಟ್ ನೋ ವೆದರ್ ಇಟ್ಸ್ ಕಂಪ್ಲೀಟ್ಲಿ ಕುಕ್ಡ್ ಆರ್ ನಾಟ್. ಸೊ ಇನ್ನೊಂದು 2 minutes ಎಕ್ಸ್ಟ್ರಾ ಕುಕ್ ಮಾಡೋಣ, ಬಿಕಾಸ್ ಇದು ತುಂಬ ಥಿಕ್ ಇದೆ ನೂಡಲ್ಸ್ ಫಸ್ಟೇ. ವಾಟರ್ ಡ್ರೈನ್ ಮಾಡೋದಿರಲಿ, ಇದೇ ವಾಟರ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಆಲ್ಮೋಸ್ಟ್ ಇದು ವಾಟರ್ ಫುಲ್ ಡ್ರೈನ್ ಆಗೋವರೆಗೂ ಕುಕ್ ಮಾಡೋಣ. ಗೈಸ್, ನಾನು ಅದು ಸ್ವಲ್ಪ ಪಿಂಚ್ ಮಾಡಿ ನೋಡಿದೆ, ಅದು ಬಾಯ್ಲ್ ಆಗಿಲ್ಲ, ಬೆಂದಿಲ್ಲ. ಸೊ ಅದು ಇನ್ನೂ ಕುಕ್ ಆಗಬೇಕು. ಹಾಗಾಗಿ ಚೂರು ವಾಟರ್ ಹಾಕಿದೆ. ಆ್ಯಂಡ್ ಸಪ್ಪೆ ಕೂಡ ಇದೆ ಟೇಸ್ಟ್, ಹಂಗಾಗಿ ಸ್ವಲ್ಪ ಸಾಲ್ಟ್ ಹಾಕೋಣ. ಐ ಡೋಂಟ್ ನೋ ವೆದರ್ ಇದರಲ್ಲಿ ಸಾಲ್ಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಚೂರು ಸಾಲ್ಟ್ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡಿ ಬೇಕಾದರೆ ಹಾಕ್ಕೊಳ್ಳೋಣ. ಓಡಿಸಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ, ಬಿಕಾಸ್ ಇದು ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ. ಗೈಸ್, ವಾಟರ್ನ ಸ್ಟೇನ್ ಮಾಡೋದೇ ಬೇಡ. ಆಲ್ಮೋಸ್ಟ್ ವಾಟರೇ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ನೋಡಿ, ಡ್ರೈ ಆಗಿದೆ. ಸೊ ನಾನು ಇದಕ್ಕೇ ಡೈರೆಕ್ಟಾಗಿ ಈ ಮ್ಯಾಗಿ ಮಸಾಲನ, ಕೊರಿಯನ್ ನೂಡಲ್ಸ್ ಮಸಾಲ, ಸೀಸ್ನಿಂಗ್ ಆಯಿಲ್ ಆ್ಯಂಡ್ ಸೀಸ್ನಿಂಗ್ ಮಿಕ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಹಾಕೋಣ. ಓಹ್, ದಿಸ್ ಇಸ್ ವಾಟ್ ಐ ಡೂ. ಹೇಗಿದೆ ನೋಡಿ ಆಯಿಲ್ ಮತ್ತು ಪೌಡರ್. ಐ ಡೋಂಟ್ ನೋ ಒಟ್ಟಿಗೆ ಹಾಕಬೇಕಾ, ಸಪ್ರೇಟ್ ಹಾಕಬೇಕಾ, ಹೇಗೆ ಗೊತ್ತಿಲ್ಲ. ಫಸ್ಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಲುಕ್ಸ್ ಡಿಲಿಷಿಯಸ್. ನೋಡೋಕ್ಕೇ ಒಂಥರ ಟೆಂಪ್ಟಿಂಗ್ ಆಗಿದೆ. ಟೇಸ್ಟ್ ಹೇಗಿರುತ್ತೆ ನೋಡಬೇಕು. ಐ ಆಮ್ ಜಸ್ಟ್ ವೇಟಿಂಗ್ ಟು ಸಿ ದ ಟೇಸ್ಟ್ ಆಫ್ ದಿಸ್ ಮಸಾಲಾ. ವಾವ್, ದಿಸ್ ಆಯಿಲ್ ಗಿವ್ಸ್ ಕಲರ್ ಮ್ಯಾನ್. ತಡ ಎಲ್ಲ ಹಿಡಿತಾ ಇದೆ, ಬಿಕಾಸ್ ವಾಟರ್ ಕೂಡ ಇಲ್ಲ. ಈಗ ಆಯಿಲ್ ಹಾಕಿರೋದಲ್ಲ, ಜಸ್ಟ್ ಹೀಗೆ ಮಿಕ್ಸ್ ಮಾಡಿ ಆಫ್ ಮಾಡೋದ, ಏನು ಮಾಡೋದು ಗೊತ್ತಿಲ್ಲ. ಬಟ್ ನೋಡೋಕ್ಕಂತೂ ತುಂಬ ಬ್ರೈಟ್ ಕಲರ್ ಆಗಿದೆ. ಇಟ್ಸ್ ಸೊ ವೈಬ್ರೆಂಟ್ ಟು ಸಿ. ಲೆಟ್ಸ್ ಸಿ ದ ಟೇಸ್ಟ್. And seriously, I have no idea how long to cook this after adding all this masala and oil. I think I'll turn off the stove now. Or taste ನೋಡಲ್ಲ, ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಸೊ ಅಲ್ಲಿ ಗೆಟ್ ಎನ್ ಐಡಿಯಾ. ಬಿಸಿ ಇದ್ರೆ ಕಷ್ಟ. ಬಿಸಿದ ಸ್ವೀಟ್ ಆಗಿದೆ. ಖಾರ ಅಂದಿದ್ರು, ಖಾರನೂ ಇದೆ. ಐ ಥಿಂಕ್ ಒಂಚೂರು ಸಾಲ್ಟ್ ಬೇಕು ಅನಿಸುತ್ತೆ. ನಾನು ಸಾಲ್ಟ್ ಜಾಸ್ತಿ ತಿಂತೀನಿ, ಅಥವಾ ಸಾಲ್ಟ್ ಇದರಲ್ಲಿ ಇರೋದೇ ಕಡಿಮೆನಾ, ಐ ಡೋಂಟ್ ನೋ. ಬಟ್ ಪಿಂಚ್ ಆಫ್ ಸಾಲ್ಟ್ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಮತ್ತೆ, ಟು ಎನ್ಹಾನ್ಸ್ ದ ಟೇಸ್ಟ್. ಗೈಸ್, ನಾನೊಂದು ಮ್ಯಾಗಿ ಅಂಗಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊರಿಯನ್ ನೂಡಲ್ಸ್, ಚೀಸ್ ನೂಡಲ್ಸ್, ಬಟರ್ ನೂಡಲ್ಸ್, ಮಸಾಲ ನೂಡಲ್ಸ್, ವೆಜಿಟೇಬಲ್ ನೂಡಲ್ಸ್, ಎಲ್ಲ ಥರ ನೂಡಲ್ಸ್. ನಾನು ಎಷ್ಟು ಮೆಸ್ಸಿಯಾಗಿ ಮಾಡ್ತಾಯಿದ್ದೀನಿ. ಬಟ್ಟೆ ಮನೆಯಲ್ಲ ಬಿಡಿಸ್ಕೊಂಡು. ಮೆಸ್ಸಿ ಕಾರ್ಡ್, ವೆರಿ ಕ್ಲಮ್ಸಿ ಆ್ಯಂಡ್ ಮೆಸ್ಸಿ. ಓಕೆ, ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಐ ಆಮ್ ಜಸ್ಟ್ ಡ್ರೂಲಿಂಗ್. ಸೊ ಐ ಜಸ್ಟ್ ಟರ್ನ್ ಆಫ್ ದ ಸ್ಟವ್. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಸೊ ವಿಡಿಯೋ ಪಾಸೇ ಮಾಡಿಲ್ವಾ? ಓಕೆ, ಫೈನ್, ನೋ ವರೀಸ್. ಈಗ ಇದನ್ನು ಪ್ಲೇಟಿಗೆ ಹಾಕೊಳ್ಳೋಣ.
ಯಾಕೋ ಇವತ್ತು ಈ ಸಾಂಗ್ ನನ್ನ ತಲೆ ತುಂಬ ಇದೇ ಸಾಂಗ್ ಓಡ್ತಾ ಇದೆ. ಮಸಾಲೆ ಎಲ್ಲ ಈ ಸ್ಟವ್ವಿಗೆ ಅಂಟುಬಿಟ್ಟಿದೆ. ಇಲ್ಲೇ ಈ ಮಸಾಲೆನೇ ಚೆನ್ನಾಗಿರುತ್ತೆ, ಅದೇ ಅಂಟುಬಿಟ್ರೆ ಏನು ಮಾಡೋದು. ಐ ಜಸ್ಟ್ ಲವ್ ಮಸಾಲ. ನಾನು ಮಸಾಲ ಗರ್ಲ್. ನಾನು ಎಲ್ಲೇ ಹೋದರೂ ಜಾಸ್ತಿ ಮಸಾಲೆ ಹಾಕಿ ಅಂತೀನಿ. ವೆದರ್ ಇಟ್ಸ್ ಮ್ಯಾಗಿ ನೂಡಲ್ಸ್ ಆರ್ ಎಗ್ ರೈಸ್ or ಬಿರಿಯಾನಿ, ಎನಿಥಿಂಗ್ ಇಟ್ ಮೈಟ್ ಬಿ, ಐ ಜಸ್ಟ್ ಲವ್ ಮಸಾಲ. ಎಕ್ಸ್ಟ್ರಾ ಮಸಾಲ. ಸೊ ಇದು ಕೊರಿಯನ್ ನೂಡಲ್ಸ್ ಆಗಿರೋದ್ರಿಂದ ಸ್ಪೂನ್ ಅಥವಾ ಫೋರ್ಕಲ್ಲಿ ತಿನ್ನೋದು ಬೇಡ. ಮತ್ತು ಇನ್ನೇನರಲ್ಲಿ ತಿನ್ನೋದು ಅಂತೀರಾ? ವೆಯ್ಟ್ ಆ್ಯಂಡ್ ಶೋ ಯು ಏನರಲ್ಲಿ ತಿನ್ನಬೇಕು ಇದನ್ನು ಅಂತ ತೋರಿಸ್ತೀನಿ. ನಾನೇ ಬಿಸಿ ಬಿಸಿ ಆಗಿರುವಂಥ ಕೊರಿಯನ್ ನೂಡಲ್ಸ್ ರೆಡಿ ಟು ಈಟ್. ಓಕೆ, ಇದನ್ನು ನಾನು ಏನು ಹೇಳ್ದೆ ಹೇಳಿ, ಕೈಯಲ್ಲಿ ತಿನ್ನೋದು ಬೇಡ ಅಂದೆ. ಸೊ ಮತ್ತಿನ್ನೇನರಲ್ಲಿ ತಿಂತೀನಿ ಅಂತ ಯೋಚನೆ ಮಾಡ್ತಿದ್ರೆ ಐ ಶೋ ಜಸ್ಟ್ ಸೆಕೆಂಡ್. ನಾನು ಡೇ ಲೈಟಲ್ಲೇ ಶೂಟ್ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ಲೈಟ್ ಹಾಕ್ಕೊತೀನಿ. ಆ್ಯಂಡ್ ಇದು ಕೊರಿಯನ್ ಮ್ಯಾಗಿ ಆಗಿರೋದ್ರಿಂದ ಲೆಟ್ಸ್ ಈಟ್ ಇನ್ ದಿಸ್. ಇದೇನು ಅಂತ ತೋರಿಸ್ತಿದ್ದಾರೆ. ಫಸ್ಟ್ ನಾನು ಕ್ಯಾಮ್ರಾನ ಸೆಟ್ ಮಾಡ್ತೀನಿ. ಓಕೆ, ಕ್ಯಾಮ್ರಾ ಸೆಟ್ ಮಾಡಿದೆ, ಬರೀ ನನ್ನ ಫೇಸ್ ಕಾಣಿಸ್ತಿದೆ, ನೂಡಲ್ಸ್ ಕಾಣಿಸ್ತಿಲ್ಲ ಅಲ್ವಾ. Oh my god. ವಿಡಿಯೋ ಆನ್ ಮಾಡಿಕೊಂಡೇ ಮಾಡ್ತಾ ಇದ್ದೀನಿ. ಸ್ಟಿಲ್ ಮ್ಯಾಗಿ ಅಲ್ಲ, ಇದು ಕೊರಿಯನ್ ನೂಡಲ್ಸ್. ಸಾರಿ, ಮೈ ಕೊರಿಯನ್ ನೂಡಲ್ಸ್. ಹಾಟ್ ಆ್ಯಂಡ್ ಸ್ಪೈಸಿ ವೆಜ್ ಫ್ಲೇವರ್ಡ್ ಕೊರಿಯನ್ ನೂಡಲ್ಸ್ ರೆಡಿ ಟು ಟೇಸ್ಟ್. ಇದು ಸೊ ನಾವು ಇದನ್ನು ಚಾಪ್ಸ್ಟಿಕ್ಕಲ್ಲಿ ತಿನ್ನೋಣ. ಸೀಸರ್ಸ್ ತರಬೇಕು, ಇದು ಕಟ್ ಆಗ್ತಾ ಇದೆ. ಸೊ ಕೊರಿಯನ್ ನೂಡಲ್ಸ್ನ ಕೊರಿಯನ್ ಸ್ಟೈಲಲ್ಲೇ ಚಾಪ್ಸ್ಟಿಕ್ಕಲ್ಲಿ ತಿಂತಾ ಇದ್ದೀನಿ. ಚಾಪ್ಸ್ಟಿಕ್ಸ್. ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ ಗೈಸ್. ನಾನು ತಿನ್ನೋಕ್ಕಿಂತ ಮುಂಚೆ ನನಗೆ ತಮ್ನೇಲಿಗೆ ಒಂದು ಫೋಟೋ ಬೇಕು. ಹಾಗಾಗಿ ತಟ್ಟೆನ ಹೆಂಗೆ ಇಟ್ಕೊಳ್ಳೋಣ, ಚಾಪ್ಸ್ಟಿಕ್ನ ಹೆಂಗೆ ಇಟ್ಕೊಳ್ಳೋಣ, ಪೋಸ್ ಕೊಡೋಣ. ಆಮೇಲೆ ಸ್ಕ್ರೀನ್ ಶಾಟ್ ತೊಗೋಬೋದು. ಇದು ಉದ್ದ ನೂಡಲ್ಸ್ ಬರ್ತಾ ಇಲ್ಲ ಏನಕ್ಕೆ? ನಾನು ಬ್ರೇಕ್ ಮಾಡಿಲ್ಲ, ಆದರೂ ಮಿಕ್ಸ್ ಮಾಡೋತ್ತಿಗೆ ನೋಡಿ ಕಟ್ಟಾಗಿಬಿಟ್ಟಿದೆ. ಜಸ್ಟ್ ಸೆಕೆಂಡ್, ಅಲ್ಲಿ ಕ್ಲಿಕ್ ಫೋಟೋ. ಒಬ್ಬಳೇ ಇರೋದ್ರಿಂದ ಫೋಟೋಸ್ ತೆಗಿಯೋಕ್ಕೆ ತುಂಬ ಕಷ್ಟ. ಟೈಮರ್ ಹಿಡ್ಕೊಂಡು ಫೋಟೋನ ಕ್ಲಿಕ್ ಮಾಡಿದ್ದೀನಿ. ಆ್ಯಂಡ್ ಈಗ ನಾವು ಇಟ್ಸ್ ಟೈಮ್ ಟು ಟೇಸ್ಟ್ ಆರ್ ಕೊರಿಯನ್ ವೆಜ್ ಸ್ಪೈಸಿ ನೂಡಲ್ಸ್. ಹೇಗಿದೆ ನೋಡೋಣ. ಒಂಥರ ನ್ಯೂ ಟೇಸ್ಟ್ ಸಿಗ್ತಾ ಇದೆ, ಡಿಫ್ರೆಂಟ್ ಟೇಸ್ಟ್ ಸಿಗ್ತಾ ಇದೆ. ಮ್ಯಾಗಿ ತಿಂದು ಬೋರ್ ಆದವರು ಟ್ರೈ ಮಾಡ್ಬೋದು. ಸ್ಪೈಸಿ ಅಷ್ಟೇನು ಸ್ಪೈಸಿ ಇಲ್ಲ, ಹ್ಯಾಸ್ ದೇ ಹ್ಯಾವ್ ಮೆನ್ಷನ್. ಬಟ್ ತಿಂದಾದ್ಮೇಲೆ ಈಗ ಸ್ಪೈಸಿ ಅನ್ನಿಸ್ತಾ ಇದೆ ನಾಲ್ಗೆಗೆ. ಬಟ್ ನನಗೇನು ಅಷ್ಟು ಸ್ಪೈಸಿ ಅನ್ನಿಸ್ತಾ ಇಲ್ಲ, ಇನ್ನೂ ಸ್ವಲ್ಪ ಸ್ಪೈಸಿ ಇರಬೇಕಿತ್ತು. ನಾವೇ ಬೇಕಾದ್ರೆ ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡ್ಕೋಬೋದು. ನಾನೇನು ಆ್ಯಡ್ ಮಾಡಿರಲಿಲ್ಲ, ಜಸ್ಟ್ ಇದರಲ್ಲಿ ಏನಿತ್ತು ಅದನ್ನೇ ಹಾಕಿದ್ದೀನಿ. ಖಾರ ಇಲ್ಲ ಅಂದಿದ್ದಕ್ಕೆ ಮೇಡ್ ಬಿ ಇಷ್ಟೊಂದು ಖಾರ ಒಂದೇ ಸತಿ ಬ್ರೈನ್ವರೆಗೂ ಹೋಯ್ತು. ಐ ಡೋಂಟ್ ಹ್ಯಾವ್ ವಾಟರ್ ಆಲ್ಸೋ. ಇಲ್ಲ
ದಟ್ಸ್ ವೈ ಫಸ್ಟ್ ಏನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸ್ಪೈಸಿ ಇದೆ ಆದರೂ ಸ್ಪೈಸಿ ಇಲ್ಲ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ನಿಮಗೆ ಗೊತ್ತಾಗಬೇಕು ಅಂದರೆ ನೀವೇ ಇದನ್ನು ಟ್ರೈ ಮಾಡಬೇಕು. ಕಿಮ್ಚಿ ನೂಡಲ್ಸ್ ತೊಗೊಳೋಣ ಅಂದ್ಕೊಂಡೆ, ಕೊರಿಯನ್. ಬಟ್ ಅದು ತುಂಬ ದೊಡ್ಡ ಪ್ಯಾಕ್ ಇತ್ತು. ನನಗೆ ಫಸ್ಟ್ ಟೈಮ್ ಅದು ನಾನ್ ವೆಜ್ ಆಗಿರೋದ್ರಿಂದ ಚೆನ್ನಾಗಿರುತ್ತಲ್ವ ಗೊತ್ತಿರಲಿಲ್ಲ. ಸೊ ಸ್ಮಾಲ್ ಪ್ಯಾಕ್ ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಸ್ಮಾಲ್ ಪ್ಯಾಕ್ ಹುಡುಕಿದ್ವಿ, ಶಾಪಲ್ಲಿ ಇರಲಿಲ್ಲ. ಹಾಗಾಗಿ ವೆಜ್ನ ತೊಗೊಬಂದೆ. ಬಟ್ 45 ರೂಪೀಸಿಗೆ ಬರ್ತಿದೆಯಾ? ಇಲ್ಲ, ಬಟ್ ಟ್ರೈ ಮಾಡ್ಬೋದು. ಇಷ್ಟ ಆದರೆ ಓಕೆ ಟ್ರೈ ಮಾಡ್ಬೋದು. ಬಟ್ ಇದ್ರಿಗಿಂತ ನಾರ್ಮಲ್ ಮ್ಯಾಗಿ ಇಸ್ ಟೂ ಗುಡ್. ನಂಗೆ ಗೊತ್ತಾ, ಸೂಪಿ ಮ್ಯಾಗಿ ವಿತ್ ಲಾಟ್ ಆಫ್ ವೆಜ್ಜೀಸ್ ಹಾಕೊಂಡು ತಿನ್ನೋಕೆ ಇಷ್ಟ. ತಿಂತ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನಂದು ಇನ್ನೊಂದು ವೀಡಿಯೋ ಶೂಟ್ ಮಾಡೋದಿದೆ. ಇನ್ನೂ 2 ವೀಡಿಯೋ ಶೂಟ್ ಮಾಡಬೇಕು ಆ್ಯಕ್ಚುಲಿ. ಬಟ್ ಆಲ್ಮೋಸ್ಟ್ ಈಗ ಟೈಮ್ ಆಗಿದೆ, ನಂಗೆ ಮೂಡಿಲ್ಲ. ಆದರೆ ಯಾವ್ದಾದ್ರು ಒಂದು ವೀಡಿಯೋ ಇವತ್ತು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಫಸ್ಟ್ ಬರುತ್ತೋ ಗೊತ್ತಿಲ್ಲ. ಬಟ್ ಬಂದಾಗ ಯಾವುದೇ ಬರಲಿ ನೋಡಿ ಎಂಕರೇಜ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು. ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ ಪೇಜ್ನ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ನ ಆನ್ ಮಾಡಿ. ಸೊ ಯಾವುದೇ ವೀಡಿಯೋ ಫಸ್ಟ್ ಅಪ್ಲೋಡ್ ಮಾಡಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಸುಮಾರು ಹೊತ್ತು ಬಾಯಲ್ಲಿ ಇಟ್ಕೊಂಡಿದ್ದಲ್ಲ, ಆ ಖಾರ ಫೀಲ್ ಆಗ್ತಾಯಿತ್ತು. ಬಾಯಿ ಒಳಗೆಲ್ಲ ಖಾರ ಅನ್ನಿಸ್ತಾಯಿತ್ತು. ಓಕೆ, ನಾನು ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ನನಗೆ ಅದು ಓಕೆ ಅನಿಸುತ್ತೆ. ಬಟ್ ಕೆಲವರಿಗೆ ಇದೇ ತುಂಬ ಸ್ಪೈಸಿ ಅನಿಸ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. Lots of love to SGS fam.